ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕಲೆಕ್ಷನ್ ಏನು ಅಂತ ಕೇಳೋದಾದ್ರೆ, ತುಂಬಾ ಜನ ಅನಿತಾ ರೆಡಿಮೇಡ್ ಬ್ಲೌಸ್ ತೋರಿಸಿ ಮೀಶೋದಲ್ಲಿ ಅಂತ ಕೇಳ್ತಾ ಇದ್ರಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅದ್ರ ಬಗ್ಗೆನೇ ತೋರಿಸ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಈ ಬ್ಲೌಸ್ ಗಳನ್ನ ತೋರ್ಸೋದಕ್ಕಿಂತ ಮುಂಚೆ ನಾನು ವೇರ್ ಮಾಡಿದೀನಿ ಅಲ್ವಾ, ಈ ಸ್ಯಾರಿನ ತೋರಿಸ್ಬಿಡ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಏನ್ ವೇರ್ ಮಾಡಿದೀನಿ ಅಲ್ವಾ, ಈ ಸ್ಯಾರಿ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಇವಾಗ ಲಾಂಚ್ ಆಗಿರುವಂತ ಸ್ಯಾರಿ ಇದು. ಬ್ಲಿಂಕ್ ಸ್ಯಾರಿ ಅಂತ ಹೇಳ್ಬಿಟ್ಟು ಕರೀತಾರೆ ಇದನ್ನ. ಇದು ನರ್ಗೆ ಬರುತ್ತೆ, ಎಷ್ಟು ಚಂದ ಬಂದಿದೆ ನೋಡಿ. ಸೊ ಡೈಮಂಡ್ ಸ್ಟೋನ್ ಅಂತಾರಲ್ಲ, ಸೊ ಆ ರೀತಿ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಸ್ಯಾರಿ ಸಕ್ಕದಾಗಿ ಬರುತ್ತೆ, ಗ್ರ್ಯಾಂಡ್ ಆಗಿ ಬರುತ್ತೆ. ಇದೇ ಸ್ಯಾರಿದ್ನ ಬ್ಲೌಸ್ ಹೊಲಿಸ್ಕೊಂಡ್ರೆ ಅಂತೂ ಇನ್ನೂ ಚಂದ ಉಂಟು. ಸ್ಟೋನ್ಗಳನ್ನ ಕಾಣಿಸ್ತಾ ಇದೆಯಾ? ಸೊ ನೋಡಿ, ನಾನು ಈ ತರ ಕಲರ್ ಅಲ್ಲಿ ತಗೊಂಡಿದ್ದೀನಿ. ಇದರಲ್ಲಿ ಇನ್ನ 3 ಕಲರ್ಸ್ ಅವೈಲೇಬಲ್ ಇದೆ ನಿಮ್ಗೆ. ಮರೂನ್ ಇದೆ, ಮತ್ತೆ ಇವಾಗ ನಾನು ಹಾಕೊಂಡಿದ್ದೀನಲ್ಲ, ಸೊ ಇದೊಂಥರ ಗೋಲ್ಡನ್ ಗ್ರೀನ್ ಕಲರ್ ಬರುತ್ತೆ, ಒಂಥರ ಡಬಲ್ ಶೇಡ್ ಅಲ್ಲಿ ಬರುತ್ತೆ. ಈ ಕಲರ್ ಇದೆ, ಮತ್ತೆ ಇನ್ನೊಂದು ಪೀಚ್ ಕಲರ್, ಒಂಥರ ಆನಿಯನ್ ಕಲರ್ ಬರುತ್ತಲ್ಲ, ಈರುಳ್ಳಿ ಕಲರ್. ಸೊ ಆ ತರ ಸಾರಿ ಕೂಡ ಇದೆ. ನಿಮ್ಗೆ ಯಾವ ಕಲರ್ ಇಷ್ಟನೋ ಅದನ್ನ ಪರ್ಚೇಸ್ ಮಾಡಿ. ಲಿಂಕ್ ನಾನು 3 ಲಿಂಕ್ ಕೊಟ್ಟಿರ್ತೀನಿ. ಬಟ್ ನನ್ಗದೇನೋ ಗೊತ್ತಿಲ್ಲ, ಈ ಕಲರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಸೊ ಹಂಗಾಗಿ ನಾನು ಈ ಕಲರ್ ತಗೊಂಡಿದ್ದೀನಿ. ಸೊ ನೋಡಿ, ಬ್ಯಾಕ್ ಸೈಡ್ ಈ ತರ ಕಾಣಿಸುತ್ತೆ. ಅಂಡ್ ಇದು ರನ್ನಿಂಗ್ ಬ್ಲೌಸ್ ಬರುತ್ತೆ. ಓಕೆನಾ? ಸ್ಯಾರಿ ಯಾವ ತರ ಇದೆಯೋ ಅದೇ ತರ ಬ್ಲೌಸ್ ಬಂದಿದೆ. ಸೊ ಇದನ್ನೇ ಹೊಲಿಸ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ಅಥವಾ ನಂತರ ಹಿಂಗ್ ಅಪೋಸಿಟ್ ಆಗಿ ಹಾಕ್ತೀರಾ ಅಂದ್ರೂ ಹಾಕೊಳ್ಳಿ, ತೊಂದರೆ ಇಲ್ಲ. ಸೊ ಇದು ಇನ್ನೇನ್ ಗೊತ್ತೇ ಇದೆ ನಿಮ್ಗೆ, ಮರೂನ್ ಕಲರ್ ವೆಲ್ವೆಟ್ ಬ್ಲೌಸ್ ನಾನು ಯಾವ್ದೋ ಜಮಾನ್ ಕಾಲದಲ್ಲಿ ಮೀಶೋದಲ್ಲಿ ತಗೊಂಡಿದ್ದೆ. ಒಂದು 320-350 ರೂಪಾಯಿ ಇರಬೇಕು. ಸೊ ಇನ್ನೊಂಥರ ಇದಕ್ಕೆ ಮ್ಯಾಚ್ ಆಗುತ್ತೆ ಅನಿಸ್ತು, ನಾನು ಹಂಗಾಗಿ ಇದನ್ನೇ ಹಾಕೊಂಡಿದ್ದೀನಿ. ಸೊ ಒಂದು ನಾನ್ ತಗೊಂಡಾಗ 1350 ಏನೋ ಇತ್ತು ಈ ಸ್ಯಾರಿ. ಓಕೆನಾ? ಸೊ ಇವಾಗ ಕಡಿಮೆ ಆಗಿರ್ಬೋದು ಮೀಶೋದಲ್ಲಿ. ಸೊ ಇವತ್ತಿನ ರೇಟ್ ನನಗೆ ಗೊತ್ತಿರಲ್ಲ ಏನಿರುತ್ತೆ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ವಾ, ಅದ್ರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಕ್ವಾಲಿಟಿ ಬಗ್ಗೆ ಅನುಮಾನನೇ ಬೇಡ, ಅಷ್ಟು ಚಂದ ಇದೆ. ಅಂಡ್ ಇದೇ ಸ್ಯಾರಿನ ಅಂಗಡಿನಲ್ಲಿ ಮುಟ್ಟಿ ನೋಡಿ ಅಮೌಂಟ್ ಎಲ್ಲ ತೆಗ್ಸಿ ನಮ್ಮ ಹಾಸನಲ್ಲೇ ನೋಡ್ ಬಂದಿದ್ದೀನಿ. ಸೊ 2600 ರೂಪಾಯಿಗೆ ಹಾಕಿದ್ದಾರೆ ಈ ಸ್ಯಾರಿನ. ಮೀಶೋದಲ್ಲಿ ನಾನು ತಗೊಂಡಾಗ 1350 ಇತ್ತು. ಬಟ್ ಈಗ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ 2500 ರೂಪಾಯಿ ಅಂಗಡಿನಲ್ಲಿದೆ. ಮೀಶೋದಲ್ಲಿ ನಾನು ಹೇಳ್ದಾಗ 1300 1000 ಚಿಲ್ಡ್ರೆನಲ್ಲಿ ಇರುತ್ತೆ. ಸಖತ್ತಾಗಿದೆ. ಫುಲ್ ಸ್ಯಾರಿ ಈ ತರ ಸ್ಟೋನ್ ವರ್ಕ್ ಬರುತ್ತೆ. ಹತ್ರದಲ್ಲಿ ತೋರಿಸಿ ಒಂದ್ಸತಿ, ಕಾಣಿಸ್ತಾ ಇದೆಯಾ? ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲೆಲ್ಲ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ ಅಲ್ವಾ, ಸೊ ಅವ್ರುಗಳು ಅಷ್ಟೇ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈ ಸ್ಯಾರಿ ತೋರಿಸ್ಲಿಕ್ಕೆ. ಎಲ್ಲರ ಹತ್ರನೂ 2500 ಇದೆ. ಸೇಮ್ ಕ್ವಾಲಿಟಿ ಇರುತ್ತೆ. ಸೊ ಮೀಶೋದಲ್ಲಿ ಕೆಲವೊಂದು ಕ್ವಾಲಿಟಿ ಚೆನ್ನಾಗಿ ಬರಲ್ಲ, ಬಟ್ ಈ ಸ್ಯಾರಿ ಸಕ್ಕದಾಗಿ ಬಂದಿದೆ. A1 ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿ ಇದೆ, ನಂಬರ್ 1 ಇದೆ. ಪರ್ಚೇಸ್ ಮಾಡೋದನ್ನ ಮಿಸ್ ಮಾಡ್ಕೊಳ್ಳೇಬೇಡಿ, ಖಂಡಿತ ತಗೊಳ್ಳಿ. ಓಕೆನಾ? ಅಂಡ್ ಬ್ಲೌಸ್, ರೆಡಿಮೇಡ್ ಬ್ಲೌಸ್ ತೋರಿಸ್ಬಿಡ್ತೀನಿ ಇವಾಗ. ಕಾಣಿಸ್ತಾ ಇದೆಯಾ ನಿಮ್ಗೆ? ನಂತರ ಮದ್ವೆ ಹೆಣ್ಣಿಗೆ ತುಂಬಾ ಚೆನ್ನಾಗಿರತ್ತೆ, ಬಟ್ ನಮ್ಮಂತವ್ರು ಹಾಕ್ಬೋದು, ತೊಂದರೆ ಇಲ್ಲ. ಈ ಬ್ಯಾಕ್ ಸೈಡ್ ನನಗೆ ಡಿಸೈನ್ ಇಷ್ಟ ಆಗಿನೇ ಇದು ತರಿಸಿದ್ದು. ಬಟ್ ಯಾವಾಗ ನೋಡಿದ್ರು ಒಂದು 800 ರೂಪಾಯಿ ಇರ್ತಿತ್ತು ಮೀಶೋದಲ್ಲಿ ಬ್ಲೌಸು. ಸೊ ಇವಾಗ ಏನೋ ಆಫರ್ ನಡೀತಾ ಇರೋದ್ರಿಂದ ತುಂಬಾ ಕಡಿಮೆಗೆ ಹಾಕಿದ್ದಾರೆ. ಏನೊಂದು 350 ರೂಪಾಯೋ 400 ರೂಪಾಯಿ ಒಳಗೆ, ಒಟ್ಟಾರೆ 350 ರೂಪಾಯಿ ಮೇಲೆ 400 ರೂಪಾಯಿ ಒಳಗೆ. ಇದು ಫ್ರಂಟ್ ಬರುತ್ತೆ, ಫ್ರಂಟ್ ಬರುತ್ತೆ. ಇದು ಎಲ್ಲ ಥ್ರೆಡ್ ವರ್ಕ್ ಮಾಡಿದ್ದಾರೆ, ಗೋಲ್ಡ್ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ. ನಿಮ್ಗೆ ಎಲ್ಲೂ ಯಾವತ್ತೂ ಕಪ್ಪಾಗುತ್ತೆ ಅನ್ನೋ ಭಯನೇ ಇರಲ್ಲ. ನೋಡಿ ಎಷ್ಟು ಚಂದ ಉಂಟು. ನೋಡಿ, ಇದು ಸ್ಲೀವು. ಇಲ್ಲಿ ಕೂಡ ಹುಡುಗಿ ಹಿಂದೆ ಬ್ಯಾಕ್ ಸೈಡ್ ಹುಡುಗನ ಪಿಕ್ಚರು. ಕುದುರೆಯಲ್ಲಿ ಬರ್ತಾ, ಕುದುರೆ ಮೇಲೆ ಬರೋದು ಹುಡುಗ. ಅಂಡ್ ಮುಂದೆ ಹುಡುಗಿ ನೋಡಿ ಈ ತರ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಇರಿ, ಹಾಕಿ ತೋರಿಸ್ತೀನಿ. ನನಗೆ ಸ್ವಲ್ಪ ಲೂಸ್ ಆಗ್ತಾ ಇದೆ. ಸೊ ಒಂದ್ ನಿಮಿಷ ಹಿಂಗೆ ಜಸ್ಟ್ ಹಾಕ್ತೀನಿ. ನಾನಿನ್ನೂ ಇಡ್ಸ್ಕೊಂಡಿಲ್ಲ. ಇದಕ್ಕೆ ಸ್ಯಾರಿ ಕೂಡ ಬುಕ್ ಮಾಡಿದ್ದೀನಿ ಮೀಶೋದಲ್ಲಿ, ಅದು ಬಂದಾಗ ತೋರಿಸ್ತೀನಿ. ಸದ್ಯಕ್ಕೆ ನೋಡಿ ಈ ತರ ಕಾಣಿಸುತ್ತೆ. ಹಾಕೊಂಡಾಗ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ಯಾವ್ದಾದ್ರು ಸ್ಯಾರಿಗೆ ಇದನ್ನು ವೇರ್ ಮಾಡ್ತೀನಲ್ಲ, ಆಗ ನೋಡೋರಂತೀನೂ. ಬಟ್ ತುಂಬಾ ಚೆನ್ನಾಗಿದೆ ಥ್ರೆಡ್ ವರ್ಕ್ ಅಲ್ಲಿ ಬ್ಲೌಸು. ಖಂಡಿತ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಅಂಗಡಿಗಳಲ್ಲೆಲ್ಲ ಈ ಬ್ಲೌಸ್ಗೆ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಇದನ್ನು ಮಾರ್ತಾ ಇದ್ದಾರೆ 1200 ರೂಪಾಯಿ ಅಥವಾ 1500 ಈ ರೇಂಜಲ್ಲಿ ಇಟ್ಟಿದ್ದಾರೆ ಎಲ್ರು. ಮೀಶೋದಲ್ಲಿ ಮಾತ್ರ 400 ರೂಪಾಯಿ ಒಳಗಡೆನೆ ಇರುತ್ತೆ. ಓಕೆನಾ? ಸೊ ಇದರಲ್ಲಿ ಕಲರ್ಸ್ ಕೂಡ ಇದೆ. ನಿಮ್ಗೆ ಬೇರೆ ಯಾವ್ದಾದ್ರು ಸ್ಯಾರಿಗೆ ಬೇಕು, ರೆಡಿಮೇಡ್ ಬ್ಲೌಸ್ಗಳು ಹುಡುಕ್ತಾ ಇದ್ದೀರಾ ಇಷ್ಟು ಗ್ರ್ಯಾಂಡ್ ಆಗಿ ಅಂತ ಹೇಳಿದ್ರೆ, ಸೊ ನೋಡಿ ವೈಟ್ ಕಲರ್ ಅಲ್ಲಿ ಒಂದಿದೆ. ಅಂಡ್ ಇನ್ನ ಗ್ರೀನು ಅದು ಇದು ಎಲ್ಲ ಇದೆ. ನಾನು ರೆಡ್ ಅಲ್ಲೂ ಒಂದು ತರಿಸಿದ್ದೀನಿ. ನಾನು ಆಕ್ಚುಲಿ ಒಂದು ರೆಡ್ ಕಲರ್ ಸ್ಯಾರಿನ ಬುಕ್ ಮಾಡಿದ್ದೆ ಮೀಶೋದಲ್ಲಿ. ಅದಕ್ಕೆ ರೆಡ್ ಹಾಕಿದ್ರೆ ಚೆನ್ನಾಗಿರುತ್ತಾ ಅಥವಾ ವೈಟ್ ಹಾಕಿದ್ರೆ ಚೆನ್ನಾಗಿರುತ್ತಾ ಅಂದ್ಬಿಟ್ಟು ನಾನೇನ್ ಮಾಡಿದೀನಿ ಅಂದ್ರೆ 2 ತರಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಯಾವ್ದು ಚೆನ್ನಾಗಿ ಕಾಣುತ್ತೆ ನೋಡ್ಬಿಟ್ಟು ಒಂದು ವಾಪಸ್ ಕೊಡ್ತೀನಿ. ರೆಡ್ ಚೆನ್ನಾಗಿ ಕಂಡ್ರೆ ರೆಡ್ ಇಟ್ಕೋತೀನಿ ಆ ಸ್ಯಾರಿಗೆ, ಅಥವಾ ವೈಟ್ ಚೆನ್ನಾಗಿ ಕಾಣ್ತು ಅಂದ್ರೆ ವೈಟ್ ಇಟ್ಕೋತೀನಿ, ಇದನ್ನ ವಾಪಸ್ ಕೊಡ್ತೀನಿ. ಸಖತ್ತಾಗಿದೆ. ನನಗೇನೋ ರೆಡ್ಗಿಂತನೂ ವೈಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡೆ ನಾನು.
ಸೊ ನಿಮ್ಮ ಹತ್ರನೂ ಅಷ್ಟೇ ಯಾವ್ದಾದ್ರು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಎಲ್ಲ ಇರ್ತಾವಲ್ವಾ, ಬ್ಲೂ ಅಥವಾ ಮರೂನ್ ಕಲರ್ ಅಥವಾ ರೆಡ್ ಕಲರ್, ಅದಕ್ಕೆ ಕಾಂಟ್ರಾಸ್ಟ್ ತರ ಈ ವೈಟ್ ಕಲರ್ ಬ್ಲೌಸ್ ನ ಮ್ಯಾಚ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗಳಿಗೆ. ಇನ್ನೊಂದು ರೆಡಿಮೇಡ್ ಬ್ಲೌಸ್ ತೋರಿಸ್ತೀನಿ ನೋಡಿ, ಇವಾಗ ಲಾಂಚ್ ಆಗಿರೋದು. ಇದನ್ನು ಸಿಕ್ಕಾಪಟ್ಟೆ ಕಡಿಮೆ ದುಡ್ಡು, ಒಂದ 250 ರೂಪಾಯಿ ಅನ್ಕೋತೀನಿ, ಇಲ್ಲ ಅದಕ್ಕೂ ಕಡಿಮೆನಾ ಏನೋ ಗೊತ್ತಿಲ್ಲ. ನಾನ್ ತಗೊಂಡಾಗ 250 280 ಇತ್ತು. ಇದೊಂಥರ ವೆಲ್ವೆಟ್ ತರನು ಅಲ್ಲ, ಬಟ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಇದು. ಸೊ ಈ ತರ ಪ್ಲೇನ್ ಇರುತ್ತೆ, ಬಟ್ ಸ್ಲೀವ್ ಇದೆಯಲ್ಲ ಎಷ್ಟು ಕೊಟ್ರು ಸಾಲದು, ಅಷ್ಟು ಚೆನ್ನಾಗಿ ಸ್ಲೀವ್ ಮಾಡಿದ್ದಾರೆ ನೋಡಿ, ಎಷ್ಟು ಚಂದ ಇದೆ ಅಂತ. ಸ್ಲೀವ್ ಸಕ್ಕತ್ ಗ್ರ್ಯಾಂಡ್ ಆಗಿದೆ ಗೊತ್ತಾ, ಇದೆಲ್ಲ ವೇರ್ ಮಾಡಿದಾಗ ಎಲ್ಲೂ ಹೊಲ್ಸೋದ್ರಪ್ಪ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಈ ತರ ಸಿಂಪಲ್ ಆಗಿ ಯಾರಾದ್ರೂ ಇಷ್ಟ ಪಡ್ತೀರಾ ಅನ್ನೋದಾದ್ರೆ ಸೊ ಈ ತರ ತೋಳ್ಗಳಿಗೆ ಗ್ರ್ಯಾಂಡ್ ಆಗಿ ಬರುತ್ತೆ, ಇನ್ನ ಬ್ಲೌಸ್ ಫುಲ್ ಪ್ಲೇನ್ ಬರುತ್ತೆ, ಆ ತರ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಕಡಿಮೆ 250 ಅಥವಾ 280 ರೂಪಾಯಿ ಇದೆ ಇದು ಕೂಡ. ಓಕೆನಾ, ಸೊ ಇಷ್ಟ ಆಯ್ತು. ಆಕ್ಚುಲಿ ನಾನು ಹೇಳಿದೆ ಅಲ್ವಾ, ಮೀಶೋದಲ್ಲಿ ಒಂದು ರೆಡ್ ಕಲರ್ ಸ್ಯಾರಿನ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುಡ್ಕೊಳಕ್ಕೆ ಅಂತ ಬುಕ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಆ ಪಿಕ್ಚರ್ ಹಾಕ್ತೀನಿ ನೋಡಿ. ಇನ್ನು ನಾನು ಅದು ಬುಕ್ ಮಾಡಿ ಒಂದ್ 4 ದಿನ ಆಗಿದೆ, 4 ದಿನ ಆದ್ರೂ ಇನ್ನು ಶಿಪ್ಪಿಂಗೇ ಸ್ಟಾರ್ಟ್ ಮಾಡಿಲ್ಲ ಮೀಶೋದವರು. ಇನ್ನು ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಅದು ಬರುತ್ತೋ ಇಲ್ವೋ ಅಂತ ಅನ್ನಿಸ್ತಾ ಇದೆ ನನಗೆ. ಆ ಸ್ಯಾರಿಗೆ ಅಂದ್ಬಿಟ್ಟು ನಾನು ಈ ಬ್ಲೌಸ್ ನ ಬುಕ್ ಮಾಡ್ಕೊಂಡಿದ್ದೆ. ಸ್ಯಾರಿನೇ ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು ಅಂತ ಒಂದೊಂದ್ಸತಿ ಕ್ಯಾನ್ಸಲ್ ಆಗ್ಬಿಡ್ತವೆ ಮೀಶೋದಲ್ಲಿ. ಅವ್ರ ಹತ್ರ ಸ್ಟಾಕ್ ಇಲ್ಲ ಅಂದ್ರೆ ಅಥವಾ ತುಂಬಾ ದಿನ ಲೇಟ್ ಆಗುತ್ತೆ ಅಂದ್ರೆ ಕ್ಯಾನ್ಸಲ್ ಆಟೋಮೆಟಿಕ್ ಆಗಿ ಮೀಶೋದವರೇ ಕ್ಯಾನ್ಸಲ್ ಮಾಡ್ತಾರಲ್ವಾ. ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಸ್ಯಾರಿ ಬಂತು ಅಂದ್ರೆ ಹಬ್ಬದ ದಿನ ಇದೇ ಬ್ಲೌಸ್ ಹಾಕೊಂಡು ಆ ಸ್ಯಾರಿ ವೇರ್ ಮಾಡಿರ್ತೀನಿ. ಆಗ ಎರಡರದ್ದು ನಾನು ನಿಮಗೆ ಲಿಂಕ್ ಕೊಡ್ತೀನಿ, ಸಕ್ಕತ್ತಾಗಿದೆ ಆ ಸ್ಯಾರಿ. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಏನ್ ಮಾಡಿದ್ರು ಅಂದ್ರೆ ಶಮಂತು, ನೀನ್ ಮೀಶೋ ಸ್ಯಾರಿ ನಂಬ್ಕೊಂಡ್ ಕೂತ್ಕೊಂಡು ಅದು ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅನ್ಬಿಟ್ಟು ಅಂಗಡಿಗೆ ಕರ್ಕೊಂಡು ಹೋಗಿ ಸ್ಯಾರಿ ಕೊಡಿಸ್ಕೊಂಡ್ ಬಂದ್ರು. ನಿನ್ನೆ ತಗೊಂಡ್ಬಂದ್ವಿ ನೈಟ್ ಇಲ್ಲೇ ಶಾಪ್ ಅಲ್ಲಿ ಹೊರಗಡೆ, ಇಲ್ಲಿ ಹಾಸನಲ್ಲಿ. ದೇವ್ರಿಗೆ ಗುಡ್ಸೋಕೆ ಅಂತ ಹೇಳ್ಬಿಟ್ಟು ಒಂದು ತಗೊಂಡಿದ್ದೀನಿ, ಒಂದು ನನಗೆ ಅಂತ ಹೇಳಿ ತಗೊಂಡಿದ್ದೀನಿ. ಇದು ಮೀಶೋದಲ್ಲ. ಸೊ ಮೀಶೋದಲ್ಲಿ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿಗಳೆಲ್ಲ ಸಿಗೋದಿಲ್ಲ, ನಿಮಗೆ ಗೊತ್ತಿರುತ್ತೆ. ಈಗ ಡೈಲಿ ವೇರ್ಗೆ ಅಥವಾ ಈ ತರ ಫಂಕ್ಷನ್ಗೆ ಎಲ್ಲಾದ್ರೂ ಉಡಕ್ ಸಿಂಪಲ್ ಆಗಿ ಹಂಗ್ ಸಿಗ್ತವೆ. ಈ ತರ ರೇಷ್ಮೆ ಸ್ಯಾರಿಗಳು ಸಿಗೋದ್ ಕಷ್ಟ ಮೀಶೋದಲ್ಲಿ, ಹಂಗಾಗಿ ನಾನು ಹೊರಗಡೆ ತಗೊಂಡೆ. ಸೊ ಗೊತ್ತಿಲ್ಲ ಯಾವ್ದು ಉಡಿಸ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಇದಕ್ಕೆ 4000 ರೂಪಾಯಿ ಕೊಟ್ಟೆ ನಾನು. ಓಕೆನಾ, ಪ್ರೈಸ್ ಕೂಡ ಕೇಳ್ತೀರಾ ನೀವು. ತುಂಬಾ ಚೆನ್ನಾಗಿದೆ. ನಂದು ಎಲ್ಲಿ ನಮ್ಮ ಪುಣ್ಯನ್ ಬರ್ಡೇಲಿ ತಗೊಂಡಿದ್ದೆ ನಾನು, ಈ ತರ ಪಿಂಕ್ ಕಲರ್ ಅಲ್ಲಿ. ಈಗ ಗೋಲ್ಡನ್ ವಿತ್ ಗ್ರೀನ್ ಕಲರ್ ಅಲ್ಲಿ ತಗೊಂಡಿದ್ದೀನಿ. ಸೊ ಇದನ್ನ ದೇವ್ರಿಗೆ ಉಡ್ಸೋಣ ಅಂತ ಫಸ್ಟ್ ತಗೊಂಡ್ ಬಂದಿದ್ದೆ. ನಮ್ಮ ಮನೆಯವರು ದೇವ್ರಿಗೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಇದು ಉಡಿಸಿದಾಗ ಗೋಲ್ಡ್ ಕಲರ್, ಸುಮ್ನೆ ಗ್ರೀನ್ ಅಲ್ಲಿ ಉಡ್ಸೋಣ ಅನ್ಬಿಟ್ಟು ಮತ್ತೆ ಹೆಂಗು ನಿನ್ಗೊಂದು ಬೇಕಲ್ಲ ಅನ್ಬಿಟ್ಟು ಸೊ ಈ ತರ ತೆಕ್ಕೊಟ್ಟಿದ್ದಾರೆ. ನೋಡ್ಬೇಕು, ಇದು ಪರ್ಪಲ್ ಕಲರ್ ಬಂದಿದೆ ಬಾರ್ಡರ್. ಪ್ಯೂರ್ ಸಿಲ್ಕ್ ಸ್ಯಾರಿ ಬರುತ್ತಲ್ವಾ, ಆ ತರ ಕಾಣಿಸ್ತಾ ಇದಾವೆ. ಸೊ ನೋಡಿ, ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ ಯಾವ್ದು ದೇವ್ರಿಗೆ ಉಡ್ಸಿದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು. ಆಮೇಲೆ ಇದಕ್ಕೆ ಪ್ರೈಸ್ ಕಡಿಮೆ ಇದೆ, 2200 ರೂಪಾಯಿ ಡಿಸ್ಕೌಂಟ್ ಹೋಗಿ ಕೊಟ್ಟಿರೋದು. ಇಲ್ಲೇ ಇದೆ ನೋಡಿ, ಇನ್ನೂ ತೆಗ್ದೇ ಇಲ್ಲ. 2500 ರೂಪಾಯಿ ಏನೋ ಬಿಲ್ ಹಾಕಿದ್ರು. ಅಲ್ಲಿನ್ನೇನು ಚೌಕಾಸಿ ಗೀಕಾಸಿ ಮಾಡಂಗಿಲ್ಲ ಅಲ್ವಾ ಅಂಗಡಿಗಳಲ್ಲಿ. ನೋಡಿ ಇಲ್ಲಿದೆ, ಎಷ್ಟಿದೆ, 2750 ರೂಪಾಯಿ ಇರುತ್ತೆ. 2200 ರೂಪಾಯಿ ಡಿಸ್ಕೌಂಟ್ ಕಳೆದು ಕೊಟ್ಟಿರ್ತಾರೆ. 2200 ಕೊಟ್ಟೆ, ಅದಕ್ಕೆ ಮಾತ್ರ ಡಿಸ್ಕೌಂಟ್ ಹೋಗಿ 4000 ರೂಪಾಯಿ ಕೊಟ್ಟೆ. ಸೊ ನಾನು ಜಾಸ್ತಿ ದುಡ್ಡಿದೆಯಲ್ವಾ, ಅದನ್ನೇ ಉಡ್ಸೋಣ ಅಂತ ನಾನು ಅನ್ಕೊಂತಾ ಇದ್ದೀನಿ. ನೋಡ್ತೀನಿ ಯಾವ್ದು ಚೆನ್ನಾಗಿ ಕಾಣುತ್ತೆ, ದೇವರಿಗೆ ಅನ್ಸುತ್ತೋ ಅವತ್ತು ರೆಡಿ ಮಾಡ್ಬೇಕಾದ್ರೆ ಅದನ್ನ ಉಡಿಸ್ತೀನಿ. ಸೊ ಮೀಶೋದಲ್ಲಿ ಏನಾದ್ರು ಈ ತರ ಸಿಕ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಈ ತರ ಮೀಶೋದಲ್ಲಿ ಇಲ್ಲ. ಸೊ ಹಂಗಾಗಿ ನೋಡ್ತೀನಿ. ಆ ರೆಡ್ ಕಲರ್ ಸ್ಯಾರಿ ಮೀಶೋದಲ್ಲಿ ಬುಕ್ ಮಾಡಿದೆ ಅಂದೆ ಅಲ್ವಾ, ಅದು ಬಂದ್ರೆ ಅದನ್ನ ಉಡ್ಕೋತೀನಿ, ಇಲ್ಲಾಂದ್ರೆ ಇದ್ರಲ್ಲಿ ಯಾವ್ದಾದ್ರು ಒಂದು ಉಡ್ಕೋತೀನಿ. ತುಂಬಾ ಚೆನ್ನಾಗಿದಾವೆ ಅನ್ನಿಸ್ತು ಕ್ವಾಲಿಟಿ ಇವಂತೂ. ಅಂಡ್ ನೆಕ್ಸ್ಟ್ ಬಂದು ನಿಮ್ಗೆ ಒಂದು ಚೋಕರ್ ತರಿಸಿದೀನಿ ನೋಡಿ. ತುಂಬಾ ಜನ ಕೇಳ್ತಾ ಇದ್ರಿ ಮೀಶೋದಲ್ಲಿ ಅನಿತಾ ಜ್ಯುವೆಲ್ರಿ ತೋರಿಸಿ ಅಂದ್ಬಿಟ್ಟು. ಒಂದು ಬ್ಯೂಟಿಫುಲ್ ಆಗಿದೆ ಚೋಕರ್, ಗೊತ್ತಾ? ಒಂದ್ ನಿಮಿಷ ವೇರ್ ಮಾಡ್ಬಿಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ವೇರ್ ಮಾಡ್ಕೊಂಡಿದೀನಿ. ಚೋಕರು ಸಕ್ಕದಾಗಿದೆ. ಈ ತರ ಗೋಲ್ಡ್ ಅಲ್ಲೂ ಬರುತ್ತೆ ಸೇಮ್ ಡಿಸೈನ್. ಇವಾಗೆಲ್ಲ ಇದೊಂಥರ ಟ್ರೆಂಡ್ ಇದು ಕೂಡ. ಯಾರು ನೋಡಿ ಚೋಕರ್ ಈ ಡಿಸೈನ್ ಅಲ್ಲಿ ಮಾಡಿಸ್ಕೊಳಕ್ ಇಷ್ಟಪಡ್ತಾರೆ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಮ್ಯಾಟ್ ಫಿನಿಶ್ ಬರುತ್ತೆ, ಅಂದ್ರೆ ಇದೆಲ್ಲ ಬೇಗ ಕಪ್ಪಾಗಲ್ಲ. ತುಂಬಾ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಪಾಲಿಶ್ ಆಗಿದೆ ಗೊತ್ತಾ ಇದು. ಸೊ ರಿಯಲ್ ಗೋಲ್ಡ್ ತರನೇ ಕಾಣಿಸ್ತಾ ಇದೆ. ಮಂಗಲಚನ್ ಜೊತೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಶ್ರೀ. ಅಂಡ್ ಇದು ಜಸ್ಟ್ ನೆಕ್ಲೆಸ್ ಮಾತ್ರ ಅಲ್ಲ, ಇಯರಿಂಗ್ಸ್ ಕೂಡ ಇದೆ. ಸೇಮ್ ಅದೇ ತರ ಕೊಟ್ಟಿದ್ದಾರೆ. ತುಂಬಾ ಕಡಿಮೆ ದುಡ್ಡು, ಒಂದು 280 ರೂಪಾಯೋ ಅಥವಾ 300 ರೂಪಾಯೋ ಇರ್ಬೇಕೇನೋ. ಒಟ್ನಲ್ಲಿ 300 ರೇಂಜ್ ಅಲ್ಲೇ ಇರುತ್ತೆ. ಯಾರಿಗಾದ್ರೂ ಇಷ್ಟ ಆದ್ರೆ ಖಂಡಿತ ಪರ್ಚೇಸ್ ಮಾಡಿ. ನೋಡಿ ಈ ತರ ಇದೆ ಇಯರಿಂಗ್ಸ್. ಇದು ಕೈ ಮೇಲೆ ಹಾಕೋತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಎಸ್, ಈ ತರ ಬರುತ್ತೆ, ಚೆನ್ನಾಗಿದೆ. ಇನ್ನೊಂದು ಇಲ್ಲಿಗೆ ಇಟ್ಕೊಂಡು ಇಡಿ ನೋಡಿ. ಇಯರಿಂಗ್ಸು ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಈಗ ನಾನು ಸ್ವಲ್ಪ ಹೊರಗಡೆ ನನಗೆ ಕೆಲಸ ಇದೆ, ಹೋಗ್ಬೇಕು, ಮತ್ತೆ ಬಿಚ್ಚಿ ಎಲ್ಲ ಹಾಕೊಳಕ್ ಸರಿಯಾಗಲ್ಲ ಅಂದ್ಬಿಟ್ಟು ಈಗ ಆಲ್ರೆಡಿ ಇದನ್ನ ಹಾಕಿದ್ದೆ. ಹಂಗಾಗಿ ಸುಮ್ಮನೆ ಅದೇ. ಯಾರಿಗಾದ್ರೂ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಕ್ವಾಲಿಟಿ ಬಗ್ಗೆ ಅನುಮಾನನೇ ಬೇಡ. ಈ ಸರಗಳು ಹೊರಗಡೆ ಎಲ್ಲ ಏನಿಲ್ಲ ಅಂದ್ರೂ 800-1000 ರೂಪಾಯಿ ಹೇಳ್ತಾರೆ ಈ ನೆಕ್ಲೇಸು ಮತ್ತೆ ಇಯರಿಂಗ್ಸ್ ಇಂದ. ಮೀಶೋದಲ್ಲಿ ಬರೀ 300 ಚಿಲ್ಲರೆ ಇದೆ, ತಗೊಳ್ಳಿ. ಅಂಡ್ ತಿರ್ಪು ಬಂದು ಈ ತರ ಇರುತ್ತೆ, ಅದೇ ಮಾಮೂಲಿ ಬರುತ್ತಲ್ಲ ವೈಟ್ ಕಲರ್ ಹಿಂಗ ಹಾಕೊಳ್ಳೋದು, ಆ ತರ ಇರುತ್ತೆ. ಓಕೆನಾ? ಅಂಡ್ ವರಮಹಾಲಕ್ಷ್ಮಿ ಹಬ್ಬ ಎಲ್ರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್.
ದೇವರು ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ನಿಮ್ಗೂ ಕೂಡ. ಅಂಡ್ ಎಷ್ಟೋ ಜನ ವರಮಹಾಲಕ್ಷ್ಮಿ ಹಬ್ಬ ನಾವು ಮಾಡಲ್ಲ ಅಂತ ಕೂಡ ಹೇಳ್ತಾರೆ. ಖಂಡಿತವಾಗ್ಲೂ ಆತರ ಅನ್ನಕ್ ಹೋಗ್ಬೇಡಿ. ಅಂಡ್ ಮಾಡಲ್ಲ ಅಂತ ನೀವೇನ್ ಅನ್ಕೊಂಡಿದೀರೋ ಇನ್ ಮುಂದೆ ಮಾಡ್ಬೇಕು ಅಂತಾನೆ ಅನ್ಕೊಳ್ಳಿ. ಸೊ ತುಂಬಾ ಒಳ್ಳೇದಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ನನ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ. ನಾವು ಚಿಕ್ಕದ್ರಲ್ಲಿ ಮಾಡ್ತಾ ಇರ್ಲಿಲ್ಲ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿನಲ್ಲಿ. ನಮ್ಮೂರಲ್ಲಂತೂ ಇಡೀ ಊರು ಹುಡ್ಕುದ್ರು ಏನೊಂದ 3-4 ಮನೆಯಲ್ಲಿ ಮಾಡ್ತಾ ಇದ್ರೇನೋ ಅಷ್ಟೇನೆ. ಅವರೆಲ್ಲ ಸ್ವಲ್ಪ ರಿಚ್ ಇರ್ತಾ ಇದ್ರು, ಅವ್ರು ಮಾತ್ರ ಮಾಡೋರು. ನಾವು ನಿಂತ್ಕೊಂಡು ನೋಡು ಅವ್ರ ಮನೇಲಿ ಅಯ್ಯೋ ದೇವ್ರು ಕೂರಿಸಿದವ್ರೆ, ಪಾಪ ದೇವ್ರು ಕೂರಿಸ್ತಿರ್ಲಿಲ್ಲ, ಬರೀ ಕಳ್ಸಕ್ಕೆ ಬ್ಲೌಸ್ ಪೀಸ್ ಎಲ್ಲ ಉಡಿಸ್ತಾರಲ್ಲ ಆ ರೀತಿ ಮಾಡೋರು. ಏನೋ ಒಂಥರ ನೋಡಕ್ ಖುಷಿ ನಮ್ಗೆ, ಅವ್ರ ಮನೇಲಿ ದೇವ್ರು ಕೂರಿಸಿದಾರಂತೆ ಹಬ್ಬ ಮಾಡ್ತಾರೆ ಅನ್ಬಿಟ್ಟು. ನಿಜವಾಗ್ಲೂ ಹೇಳ್ತೀನಿ, ನಾವು ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ ಪ್ರತಿಯೊಬ್ರು ವರಮಹಾಲಕ್ಷ್ಮಿ ಹಬ್ಬ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಸೊ ನೀವು 1 ವರ್ಷ ಮಾಡಿ ನೋಡಿ, ಮುಂದಿನ ವರ್ಷಕ್ಕೆ ನಾವ್ ಇರೋದ್ಕಿನ್ನ ಫಿನಾನ್ಷಿಯಲಿ ನಾವು ಇಂಪ್ರೂವ್ ಆಗಿರ್ತೀವಿ ಎಷ್ಟೋ. ಬಿಕಾಸ್ ನನ್ಗೆ ಹಂಗ ಅನ್ಸಿದೆ, ಮದ್ವೆಗಿನ ಮುಂಚೆ ನಾವ್ ಯಾವತ್ತೂ ಮಾಡಿಲ್ಲ, ನಮ್ಮ ಮನೇಲೂ ಮಾಡ್ತಾ ಇರ್ಲಿಲ್ಲ, ನಮ್ಗೆ ಅದೆಲ್ಲ ಅನುಭವನೇ ಇರ್ತಿರ್ಲಿಲ್ಲ. ಮಾಮೂಲಿ ಶುಕ್ರವಾರ ಬರುತ್ತೆ ಅಲ್ವಾ, ಸೊ ಮಾಮೂಲಿ ವಾರ ಮಾಡುವು ಅಷ್ಟೇನೆ. ಬಟ್ ನನ್ನ ಹಸ್ಬೆಂಡ್ ಮನೆಗೆ ಬಂದ್ಮೇಲೆ ಅವರು ಮುಂಚೆ ಮಾಡ್ತಿರ್ಲಿಲ್ವಂತೆ. ನಾನು ಮದ್ವೆ ಆಗೋದಕ್ಕಿಂತ ಮುಂಚೆ ಒಂದು 5 ವರ್ಷ ಮುಂಚೆಯಿಂದಾನೇ ಸ್ಟಾರ್ಟ್ ಮಾಡಿದ್ರು ಅವರು. ಅವ್ರು ಹೇಳೋರು ನನಗೆ, ಅವನು ಈ ತರ ನಾವು ಮಾಡಿದ್ಮೇಲೆ ತುಂಬಾ ನನ್ಗೆ ಇದಾಯ್ತು ಅಂತ ನನ್ನ ಶಮಂತವ್ರು ಅನ್ನೋರು. ಸೊ ಅವ್ರು ಅಂದು ಹೇಳಕ್ ಹಿಡಿದ್ಮೇಲೆ ನಾನು ತುಂಬಾ ಭಕ್ತಿಯಿಂದ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ನಿಮ್ಗೆ ನಂಬಕ್ಕೂ ಸಾಧ್ಯ ಇಲ್ಲ, ನಿಮ್ಗೆ ಯಾಕೆ ನನ್ಗೆ ನಂಬಕ್ ಸಾಧ್ಯ ಇಲ್ಲ. ಸೊ ನಮ್ಮ ವಿಷಯದಲ್ಲಂತೂ ಸಿಕ್ಕಾಪಟ್ಟೆ ಫಿನಾನ್ಷಿಯಲಿ ನಾವು ಇಂಪ್ರೂವ್ ಆಗಿದ್ದೀವಿ. ಸೊ ನಾವು ಅದ್ದೂರಿಯಾಗಿ 10,000 20,000 ಕೊಟ್ಟೆ ರೇಷ್ಮೆ ಸೀರೆ ತರಬೇಕು, ಅಥವಾ ಕೆಜಿ ಗಟ್ಲೆ ಮೈ ಮೇಲೆ ಒಡವೆ ಹಾಕ್ಬೇಕು, ಅಥವಾ ಇನ್ನೇನೋ ಎಲ್ಲ ಬೆಳ್ಳಿನೇ ತರಬೇಕು. ಸೊ ಈ ತರ ಖಂಡಿತ ಅನ್ಕೊಳಕ್ ಹೋಗ್ಬೇಡಿ. ನಮ್ಮ ಮನೇಲಿ ಎಷ್ಟಿರುತ್ತೋ, ನಮಗ್ ಭಗವಂತ ಎಷ್ಟು ಕೊಟ್ಟಿದೆಯೋ ಅದ್ರಲ್ಲಿ ಲಕ್ಷ್ಮಿ ಕೂರ್ಸಕ್ ಟ್ರೈ ಮಾಡಿ. ಸಿಂಪಲ್ ಆಗೇನೆ ಮಾಡಿ, ಓಕೆನಾ. ಹೋಗ್ತಾ 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 ನಮ್ಗೆ ಗೊತ್ತಿರಲ್ಲ, ಅಷ್ಟು ಗ್ರ್ಯಾಂಡ್ ಆಗಿ ಮಾಡ್ಲಿಕ್ಕೆ ಅಷ್ಟು ಅನುಕೂಲ ತಾಯಿ ಲಕ್ಷ್ಮಿ ಖಂಡಿತ ಕೊಡ್ತಾಳೆ. ಸೊ ನನ್ಗೆ ಅನ್ಸಿರೋದನ್ನ ನಿಮ್ಗೆ ಹೇಳಿದೀನಿ. ಆದಷ್ಟು ಎಲ್ರು ಇಂಪ್ರೂವ್ ಆದ್ರೆ ಒಳ್ಳೇದಲ್ವಾ. ಬೇಕಾಗಿರೋದೇ ಜೀವನದಲ್ಲಿ ಆರೋಗ್ಯ ಆಯಸ್ಸು ಐಶ್ವರ್ಯನೇ ಕೇಳೋದು ಎಲ್ರು. ಸೊ ಖಂಡಿತ ಒಲಿತಾಳೆ, ಮಿಸ್ ಮಾಡ್ಬೇಡಿ. ಯಾರಿಗಾದ್ರೂ ಮೈಂಡಲ್ಲಿ ಇತ್ತು ಅಂದ್ರೆ ನಾವೇನ್ ಹಬ್ಬ ಮಾಡಲ್ಲ ಅಂತ ಅಂದ್ರೆ ಅದನ್ನ ಮೊದ್ಲು ತೆಗ್ದಾಕ್ಬಿಟ್ಟು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಲಿಕ್ಕೆ ಟ್ರೈ ಮಾಡಿ, ಓಕೆನಾ. ಖಂಡಿತ ಒಳ್ಳೇದಾಗತ್ತೆ. ಸೊ ನಾವೆಲ್ಲ ಲಕ್ಷ ಅನ್ನೋದು ನೋಡೇ ಇರ್ಲಿಲ್ಲ ಬಿಡಿ. ನಮ್ಮ ಮದ್ವೆ ಟೈಮಲ್ಲೂ ಆ ಟೈಮಲ್ಲಿ ಏನೋ ಲಕ್ಷ ನೋಡಿದ್ದು, ಅದರಲ್ಲೂ ನನ್ನ ಹಸ್ಬೆಂಡ್ ಇಂದಾನೇ ನಾನು ನೋಡಿದ್ದು. ಸೊ ಇವತ್ತು ಲಕ್ಷಾಂತರ ರೂಪಾಯಿ ನಾನೇ ಪ್ರತಿ ತಿಂಗಳು ದುಡಿತಿದ್ದೀನಿ. ಅದಕ್ಕೆಲ್ಲ ಕಾರಣ ತಾಯಿ ಲಕ್ಷ್ಮಿ ಅಮ್ಮನೇ. ನಾನು ತುಂಬಾ ನಂಬ್ಬಿಟ್ಟಿದ್ದೀನಿ, ನೀವು ನಂಬಿ ಒಳ್ಳೇದಾಗತ್ತೆ, ಓಕೆನಾ. ಅಂಡ್ ಇದು ದೀಪ ತರಿಸಿದೀನಿ ನೋಡಿ, ಇದು ಮೀಶೋದಲ್ಲಿ ತರಿಸಿದ್ದೆ ನಾನು. ಇದು ಬೆಳ್ಳಿ ದೀಪ ಅಲ್ಲ, ಈಗೆಲ್ಲ ಬರುತ್ತಲ್ಲ ಜರ್ಮನ್ ಸಿಲ್ವರ್ ಅಂತ ಹೇಳ್ಬಿಟ್ಟು, ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ತರಿಸಿದೀನಿ. ತುಂಬಾ ಚೆನ್ನಾಗಿದೆ. 1,350 ರೂಪಾಯಿ ಏನೋ ಇದೆ. ಸಖತ್ತಾಗಿದೆ ಡಿಸೈನು. ಬಟ್ ನಾನು ಇದಕ್ಕೂ ದಪ್ಪ ಬರುತ್ತೇನೋ ಅಂತ ಅನ್ಕೊಂಡಿದ್ದೆ. ಮೀಶೋದಲ್ಲಿ ಕೆಟ್ಲಾಗ್ ನೋಡಿದಾಗ ತುಂಬಾ ಬಿಗ್ ಸೈಜ್ ಅಲ್ಲಿ ಕಾಣಿಸ್ತಾ ಇತ್ತು. ಬಟ್ ರಿಯಲ್ ಆಗಿ ನೋಡಿದಾಗ ಸ್ವಲ್ಪ ಮೀಡಿಯಂ ಸೈಜ್ ಬಂದಿದೆ. ಅಂದ್ರೆ ತುಂಬಾ ಚಿಕ್ಕ ಇಲ್ಲ, ವಿಡಿಯೋದಲ್ಲಿ ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಸೊ ಒಂದ್ ಸ್ವಲ್ಪ ಮೀಡಿಯಂ ಅಲ್ಲಿ ಇದೆ. ನಾನು ಇನ್ನೂ ದಪ್ಪ ಬರುತ್ತೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಕೊಡ್ಬೋದು ಅನ್ನಿಸ್ತು. ಸೊ ಈಗ ಪ್ಯೂರ್ ಬೆಳ್ಳಿ ತರ್ತೀವಿ ಅಂತ ಅಂದಿದ್ರೆ ಏನಿಲ್ಲ ಅಂದ್ರೂ ಒಂದು 15,000 - 20,000 ರೂಪಾಯಿ ಆದ್ರೂ ಬೇಕಾಗ್ತಿತ್ತು. 1,350 ರೂಪಾಯಿ ಜರ್ಮನ್ ಸಿಲ್ವರ್ ಯಾವುದು, ಪ್ಯೂರ್ ಬೆಳ್ಳಿ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಚೆನ್ನಾಗಿ ಕಾಣಿಸುತ್ತೆ. ಇಷ್ಟ ಆದ್ರೆ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಮುಂದೆ ಯಾವಾಗ್ಲಾದ್ರೂ ನಿಮಗೆ ಬೇಕು ಅಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಅಂಡ್ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಈ ಬಾಳೆ ಕಂಬ ತರಿಸಿದ್ದೆ. ಇದೆಲ್ಲ ಚಿಕ್ಕಪೇಟಲ್ಲಿ ಬರೀ 100 ರೂಪಾಯಿಗೆಲ್ಲ ಸಿಗುತ್ತಂತೆ. ಬಟ್ ನಾವೀಗ ಹಾಸನಿಂದ ಚಿಕ್ಕಪೇಟೆಗೆ ಹೋಗಕ್ಕಾಗಲ್ಲ. ಹಾಸನಲ್ಲೂ ಕೇಳಿ ನೋಡಿದೆ, 400 ರೂಪಾಯಿ ಹೇಳಿದ್ರು. ಮೀಶೋದಲ್ಲಿ ಬುಕ್ ಮಾಡಿದೆ. ಇದು ಎಷ್ಟು ಬಂತು, 250 ರೂಪಾಯಿ ಏನೋ ಬಿತ್ತು ನನ್ಗೆ 2ರಿಂದ. ಮೀಶೋದಲ್ಲೇ ತಗೊಂಡಿದ್ದು ನಾನು. ಬಾಳೆ ಆ ಕಡೆ ಈ ಕಡೆ ಬಾಳೆ ದಿಂಡು, ಬಾಳೆ ಅಲ್ವಾ, ಬಾಳೆ ನಿಲ್ಲಿಸ್ತೀವಲ್ಲ, ಇಲ್ಲೇನೋ ಕೊಟ್ಟಿರ್ತಾರೆ ನೋಡಿ. ಇದು ತುಂಬಾ ಚೂಪಾಗಿದೆ, ಸಿಕ್ಸಿ ನಿಲ್ಸೋದು ಸ್ಟ್ಯಾಂಡ್, ಬಾಳೆ ಕಂದು ನಿಲ್ಸಲಿಕ್ಕೆ. ಅಂಡ್ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ನಾನು. ಅಂಡ್ ಇದೊಂದು ಮೀಶೋದಲ್ಲಿ ತಗೊಂಡೆ. ಲಕ್ಷ್ಮಿ ಕಾಯಿ ಇಡ್ತೀವಲ್ಲ ಮೇಲೆ ತಲೆ ಹತ್ರ, ಅಲ್ಲಿಗೆ ಕಾಯಿಗೆ ಇದನ್ನ ಸೇರ್ಸಿದ್ರೆ ಅವಳಿಗೆ ಹೂಗಳು ಹಾಕ್ಲಿಕ್ಕೆ, ತಲೆಯಿಂದ ಹಿಂದೆ ಹಿಂಗ್ ಹೂ ಬಿಡ್ತೀವಲ್ವಾ, ಈಗ ಇಲ್ಲೊಂದು ಹೂವು ಇಲ್ಲೊಂದು ಹೂವು ಹಾಕ್ಲಿಕ್ಕೆ ಮಧ್ಯೆ ಕಾಯಿಗೆ ಸಿಕ್ಸಿದ್ರೆ ಚೆನ್ನಾಗಿರುತ್ತೆ. ಇದು ಅಷ್ಟೇ, ತುಂಬಾ ಕಡಿಮೆ ದುಡ್ಡು. ಮರ್ತ್ಕೊಂಡಿದೀನಿ ಪ್ರೈಸ್ ಎಷ್ಟು ಅಂದ್ಬಿಟ್ಟು. ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನೇನು ಹಬ್ಬನೇ ಮುಗ್ದೋಗಿರುತ್ತೆ. ನಿಮ್ಗೆ ಏನಾದ್ರೂ ಇದು ಗೊತ್ತಿಲ್ಲ ಅಂದ್ರೆ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ನಾನು ತೋರಿಸಿದೀನಿ ಅಷ್ಟೇನೆ. ಫ್ರೆಂಡ್ಸ್, ಇದೊಂದು ತರಿಸಿದೀನಿ ನೋಡಿ, ಲಕ್ಷ್ಮಿ ಕಿರೀಟಕ್ಕೆ. ಇದಿತ್ತು ನಮ್ಮ ಹತ್ರ, ಬಟ್ ಏನೋ ಒಂಥರ ಮತ್ತೆ ಇದು ಕಲರ್ ಇನ್ನೂ ಚೆನ್ನಾಗಿದೆ ಅನ್ನಿಸ್ತು, ಗೋಲ್ಡ್ ತರನೇ. ಸೊ ಹಂಗಾಗಿ ಒಂಥರ ಕಮಲದ ಹೂ ತರ ಚೆನ್ನಾಗಿದೆ, ಮೇಲ್ಗಡೆ ಕಿರೀಟದ ತರ ಹಾಕಕ್ಕೆ. ಅದಕ್ಕೆ ತರಿಸ್ದೆ. ಒಂದು 200 ರೂಪಾಯಿನೋ ಇತ್ತು ಅನ್ಸುತ್ತೆ. ಇದು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಯಾರಿಗಾದ್ರೂ ಬೇಕು ಅಂದ್ರೆ ಇದ್ರದ್ದು ನಾನು ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ, ಓಕೆನಾ. ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಅಂಡ್ ಹಬ್ಬದ ಬ್ಲಾಗ್ನ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಅಂಡ್ ಫೈನಲಿ ಮಾಂಗಲ್ಯ ಚೈನ್ ಬಗ್ಗೆ ತುಂಬಾ ಜನ ಕೇಳಿದ್ದೀರಾ. ಇದ್ರದ್ದು ಒಂದು ಸ್ಟೋರಿನೇ ಇದೆ, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಅಲ್ಲಿ ಅಥವಾ ಮುಂದಿನ ಬ್ಲಾಗ್ ಅಲ್ಲಿ ಹೇಳ್ತೀನಿ. ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದಂತವಳು ನಾನು. ಇವತ್ತು ನನ್ನ ಕೈಲೂ ನಂಬಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬೆಳೀತಾ ಇದ್ದೀನಿ. ಇನ್ನೊಬ್ರನ್ನ ನೋಡಿ ಅಸೂಯೆ ಪಡೋದ್ಕಿಂತ
ಸ್ವಲ್ಪ ನಾವು ಒಳ್ಳೆ ಮನ್ಸಿರ್ಬೇಕು ನಮ್ಗೆ, ಆಗ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ತಾಳೆ ಅನ್ನೋದು ನನ್ನ ಒಪಿನಿಯನು. ಸುಮ್ನೆ ಕೊರಗೋದ್ಕಿಂತ ಅವಳಿಗೆ ಇಷ್ಟೊಂದು ಬೆಳೆದು ಬಿಟ್ಲು, ಅವಳಿಗೆ ಏನು ಸಿಗ್ದಂಗ ಆಗ್ಬಿಡ್ಲಪ್ಪ ಆತರ ಎಲ್ಲ ಖಂಡಿತ ಅನ್ಕೋಬಾರ್ದು. ನನ್ಗದೇನೋ ಚಿಕ್ಕ ವಯಸ್ಸಿಂದ ಹಂಗೆ ಬೇರೆಯವ್ರು ಯಾಕಪ್ಪ ಯಾಕೆ ಅಣ್ಣನ ಬರ್ತಾನೆ ಅಲ್ಲೋಡು ಒಂಚೂರು ಮಾತಾಡಿ ಮುಗಿಸ್ಬಿಡ್ತೀನಿ. ಪಾಪಗೂ ಸ್ವಲ್ಪ ಹುಷಾರಿಲ್ಲ, ಹಾಸ್ಪಿಟಲಿಗೆ ಓಡ್ತಾ ಇದ್ದೆ, ಅಲ್ಲೇ ತೋರ್ಸ್ಕೊಂಬಂದಿದ್ದೆ, ಯಾಕೋ ಹುಷಾರೇ ಇಲ್ಲ, ಇಲ್ಲೇ ಮಂಗಳ ಹಾಸ್ಪಿಟಲಿಗೆ ತೋರಿಸಿದ್ದೆ. 2 ದಿನ ಆಯ್ತು, ಜ್ವರ ಯಾಕೋ ಕಡಿಮೆ ಆಗ್ತಾ ಇಲ್ಲ, ಈಗ ಹೊರಡ್ಬೇಕು. ಇಲ್ಲ ಹೋಗೋಣ ಈಗ ಹೋಗೋಣ, ಡಾಕ್ಟ್ರು ಸಿಗ್ತಾರೆ. ಇಂಜೆಕ್ಷನ್ ಬೇಕಾ ನಿಂಗೆ? ಬೇಡ ಹಬ್ಬ ಮಾಡೋ ವರ್ಷದಲ್ಲಿ ಹುಷಾರಾದ್ರೆ ಸಾಕು ಅನ್ಸಿದೆ ನನಗೆ. ಸೊ ಅವನಿಗೆ ಹುಷಾರಿರ್ಲಿಲ್ಲ, ನನ್ನ ಮಗನ್ಗೆ. ಅವನಿಗೆ ಹುಷಾರಾಯ್ತು, 2 ದಿನಕ್ಕೆ ಇವಳು ತುಂಬಾ ಚೆನ್ನಾಗಿದ್ಲು. ಈಗ ಇವಳಿಗೆ ನನ್ನ ಪುಣ್ಯ ಬೇಬಿಗೆ ಜ್ವರ ಬಂದ್ಬಿಟ್ಟೈತೆ. ಹುಷಾರಾಗುತ್ತೆ, ಎದ್ರುಕೋಬೇಡ. ನಾವಿಲ್ವಾ ಅಪ್ಪ ಅಮ್ಮ ಹುಷಾರು ಮಾಡಿಸ್ತೀವಿ ಮಗನೇ, ಸರಿನಾ? ಕಣ್ಣೋಡು ಎಲ್ಲ ಊದ್ದಂಗೆ ಆಗ್ತಾ ಇದೆ, ಮೆಡಿಷನ್ಗೇನು ಸಿರಪ್ ಎಲ್ಲ ಹಾಕೋದಕ್ಕೆ. ಇಲ್ಲ ಮುಗಿಸ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇಷ್ಟ ಆಯ್ತು ಅಂದ್ರೆ ವಿಡಿಯೋ ಪುಡಿದೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಬಾಯ್ 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 ಬಾಯ್.